ಹಲೋ ನಮಸ್ಕಾರ ಗೆಳೆಯರೆ, ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂದರೆ ಒನ್ ಆಫ್ ದ ಸ್ಪಿರಿಚುವಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಈಗಿನ ಕಾಲದಲ್ಲ. ಸೊ ಜಾಗದ ಹೆಸರು ಬಂದುಬಿಟ್ಟು ಬನವಾಸಿ ಅಂತ. ಕೇಳಿರ್ತೀರ, ಮಧುಕೇಶ್ವರ ಟೆಂಪಲ್ಲು. ಸೊ ಸಿರ್ಸಿಯಿಂದ ಸುಮಾರು ಒಂದು 24-25 ಕಿಲೋಮೀಟ್ರ್ ಆಗುತ್ತೆ. ಬನವಾಸಿಗೆ ಹೋಗ್ಬೇಕಿದ್ರೆ ನಮ್ಮ ಶಿರ್ಸಿ ತಾಯಿ ಮಾರಿಕಾಂಬೆ ದೇವಿ ದೇವಸ್ಥಾನದ ಎದುರುಗಡೆಯಿಂದ ಹೋಗ್ಬೇಕಾಗತ್ತೆ. ಇದೇನೆ ಮಾರಿಕಾಂಬೆ ದೇವಸ್ಥಾನ. ಸೊ ಹೀಗೆ ಹೋದರೆ ಸ್ಟ್ರೇಟ್ ಹೋದರೆ ಬನವಾಸಿ. ಇವಾಗ ಎಲ್ಲ ಕಡೆ ಸ್ಕೂಲ್ ಟ್ರಿಪ್ಸ್ ನಡೀತಾ ಇದೆ, ಎಲ್ಲ ಮಕ್ಕಳದೇ ಅವಳಿ. ಬನವಾಸಿ ರೋಡ್ ಅಂದ್ಕೊಂಡು ನೆನಪಾಗೋದು ಒಂದು ಮಧುಕೇಶ್ವರ ಟೆಂಪಲ್ಲು, ಮತ್ತು ಬನವಾಸಿ ರೋಡಲ್ಲಿ ಕರ್ನಾಟಕದಲ್ಲಿರೋ ಕೆಲವೇ ಒಂದು 2 ಕಾಲೇಜ್ ಇದೆನೋ. ಇದು ಫಾರೆಸ್ಟ್ರಿ ಕಾಲೇಜು, ಅದರಲ್ಲೊಂದು ಇರೋದು ನಮ್ಮ ಸಿರ್ಸಿಲೇನೆ. ಮತ್ತೊಂದು ಮೋಸ್ಟ್ಲಿ ದಾಂಡೇಲಿದೆ ಅನಿಸುತ್ತೆ. ಹಾರ್ಟಿಕಲ್ಚರ್ ಆ್ಯಂಡ್ ಫಾರೆಸ್ಟ್ರಿ ಕಾಲೇಜ್ ಇದೆ ಇಲ್ಲೇನೆ. ಸೊ ಇದು ಬಂದ್ಬಿಟ್ಟು ಹಾಸ್ಟೆಲ್ ಅನ್ಸುತ್ತೆ. ಇದೇನೆ ಫಾರೆಸ್ಟ್ರಿ ಕಾಲೇಜು. ಇಲ್ಲೂ ಒಂದಿದೆ, ಹಾರ್ಟಿಕಲ್ಚರ್ ಕಾಲೇಜ್ ಇದು. ಸೊ ಒನ್ ಆಫ್ ದ ಬ್ಯುಸಿ ರೋಡ್ಸು, ಸ್ವಲ್ಪ ಹುಷಾರಾಗಿ ಬರಬೇಕು. ಸುಮಾರು ಟೈಮ್ ಬಂದುಬಿಟ್ಟು 4:30. ಒಳ್ಳೆ ವಾತಾವರಣ ಇದೆ, ಅಷ್ಟೊಂದು ಬಿಸಿಲು ಇಲ್ಲ, ತಂಪಾಗಿ ಹೋಗಿ ಬರ್ಬೋದು. ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವೈಸೇಷನ್ ಇದ್ದರೆ ಡೈರೆಕ್ಟಾಗಿ ಕಮೆಂಟಲ್ಲಿ ತಿಳಿಸಿ.
ಬಂದ್ಬಿಡಪ್ಪ. ಅಲ್ಲಿ ಟೆಂಪಲ್ ಒಳಗಡೆ ಶೂಟ್ ಮಾಡಕ್ ಬಿಡ್ತಾರ ಅಂತಾನೆ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಆದಷ್ಟು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಒಂದಾದ್ಮೇಲೆ ಒಂದು ಸೀರೀಸ್ ಆಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ವಿಡಿಯೋಕ್ಕೆ ಯಾವುದೇ ಥರದ ಕೊರತೆನೂ ಮಾಡಲ್ಲ. ಸೊ ಕ್ವಾಲಿಟಿ ವಿಡಿಯೋ ಅಂತೂ ಕೊಡ್ತಾಯಿದ್ದೀನಿ. ಯಪ್ಪ, ಎತ್ತು ಬಿಸಾಕ್ತವ್ರು. ಈ ಥರ ರೋಡ್ಸಲ್ಲಿ ಓಡ್ಸೋಕೆ ಮಜಾನೇ ಬೇರೆ, ಬಟ್ ಡೇಂಜರಸ್ ಕೂಡ ಅಷ್ಟೇ. ಬನವಾಸಿ 3 ಕಿಲೋಮೀಟರ್ಗಳು. ಸೊ ಆಲ್ಮೋಸ್ಟ್ ರೀಚ್ ಆದಂಗೆನೆ. ಇಲ್ಲಿ ಕದಂಬೋತ್ಸವ ಅಂತ ಆಗತ್ತೆ. 2 ವರ್ಷಕ್ಕೊಂದ್ಸಲ ಮಾಡ್ತಾರೋ 1 ವರ್ಷಕ್ಕೊಂದ್ಸಲ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಆಗತ್ತೆ. ಮೇ ಬಿ ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ ಅನ್ಸುತ್ತೆ. ಇಲ್ಲ, ಶಿವರಾತ್ರಿ ಟೈಮಲ್ಲಿ, ಶಿವರಾತ್ರಿ ಮುಗಿದ ಮೇಲೆ ಅನ್ಸುತ್ತೆ. ಇವನು ಯಾವನು ಗುರು? ಮರಿ ಕೂತ್ ನನ್ನ ಮಗ. ಏನ್ ಸೈಕ್ ಜನ ಇರ್ತಾರೆ ಗುರು, ಅವ್ರಿಗೆ ಗೊತ್ತಾಗಲ್ವಾ? ಆ ಕಾರನ್ನು ಹಂಗೆ ಮಾಡ್ತಾನೆ. ಇಂಥವ್ರು ಎಲ್ಲಿಂದ ಬರ್ತಾರೋ ದೇವರಿಗೆ ಗೊತ್ತು.
ಸೊ ನೋಡಿ, ಕದಂಬರ ನಾಡು ಬನವಾಸಿಗೆ ಸ್ವಾಗತ. ಮಧುಕೇಶ್ವರ ದೇವಸ್ಥಾನದ ದಾರಿ ಇದೇನೆ, ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಸ್ವಲ್ಪ ಒಳಗಡೆ ಬನವಾಸಿದು ತೇರಿರುತ್ತೆ, ರಥೋತ್ಸವ ತುಂಬ ಫೇಮಸ್ ಇದೆ. ಇದೇನೆ ತೇರು ಬೀದಿ, ಇಲ್ಲೇನೆ ರಥ ಎಳ್ಕೊಂಡು ಹೋಗೋದು. ಸೊ ಇದೇನೆ ಮಧುಕೇಶ್ವರ ಟೆಂಪಲ್. ರೈಟ್ ಸೈಡ್ ಟೆಂಪಲ್ ಇದೆ, ಕೆಳಗಡೆ ನದಿ ಇದೆ, ಕೋಟೆ ಇದ್ದಂಗಿದೆ ನೋಡಿ. ಇದೇನೆ ಸ್ವಚ್ಛತೆ ಕಾಪಾಡಿ ಅಂತ ಬೋರ್ಡ್ ಹಾಕಿರ್ತಾರೆ, ಬಟ್ ನಮ್ಮ ಜನ ಎಲ್ಲಿಂದ ಎಲ್ಲಿಗೋದ್ರು ಅಷ್ಟೇ, ತಮ್ಮ ಬುದ್ಧಿ ಬಿಡಲ್ಲ. ಬೇಜಾರಾಗತ್ತೆ ಗುರು ಈ ಥರ ಎಲ್ಲ ನೋಡಿದರೆ. ಯಾರು ಗಮನಿಸೋದಿಲ್ವಾ ಅಂತ ಇದನ್ನೆಲ್ಲ. ಇದು ನೋಡಿ ಗುರು, ಕ್ಲೀನ್ ಮಾಡೋರು ಇರ್ತಾರೆ, ಅವರಾದ್ರೆ ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಸೊ ನೋಡ್ಬೋದು ಅಲ್ಲಿರೋದು ರಥ. ಕ್ಯಾಮ್ರಾ ಅಲೋ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಒಳಗಡೆ ಹೋಗೋಣ ಬನ್ನಿ. ಸೊ ಇದೇನೇ ದೇವಸ್ಥಾನ. ನೋಡ್ಬೋದು, ಇವೆಲ್ಲ ಸುಮಾರು 2ನೇ ಶತಮಾನದಲ್ಲಿ ಕರ್ನಾಟಕದ, ಅದರಲ್ಲೂ ಕನ್ನಡಿಗರ ಮೊದಲ ಆಸ್ಥಾನದಂಥ ಕದಂಬ ಡೈನಾಸ್ಟಿ ಅವರು ಕಟ್ಟಿಸಿದ್ದು. ಸೊ ಇಲ್ಲಿ ಬಂದ್ಬಿಟ್ಟು ತುಂಬ ವಿಶೇಷತೆಗಳಿವೆ. ತುಂಬ ಶಿಲ್ಪಕಲೆ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ಸುತ್ತಮುತ್ತಲು ಎಲ್ಲ ನವಗ್ರಹದಿಂದ ಹಿಡಿದು ಸುಮಾರು ಎಲ್ಲ ದೇವರುಗಳ ಸ್ಥಾನವೂ ಇದೆ. ಇದೊಂದು ಗರುಡಗಂಬದಿಂದ ಸ್ಟ್ರೇಟಾಗಿ ಬಂದರೆ ಸಿಗೋದೆ ಮಧುಕೇಶ್ವರ ಟೆಂಪಲ್ಲು. ಹೊರಗಡೆ ಗರ್ಭಗುಡಿ ಒಳಗೆ ವಿಡಿಯೋಗ್ರಫಿ ಮಾಡೋದು ತಪ್ಪು ಆಗುತ್ತೆ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇದೆ. ಸೊ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು, ಈ ನಂದಿ ವಿಗ್ರಹಕ್ಕೂ ಒಂದು ವಿಶೇಷತೆ ಇದೆ. ಏನಂದರೆ, ಸೊ ಒಂದು ಕಣ್ಣು ಸೀದಾ ಈಶ್ವರನ ನೋಡ್ತಾ ಇರುತ್ತೆ, ಅಂದರೆ ಶಿವನ ಗರ್ಭಗುಡಿ ಒಳಗೆ ನೋಡುತ್ತೆ. ಮತ್ತೊಂದು ಕಣ್ಣು ಬಂದುಬಿಟ್ಟು ಇಲ್ಲಿ ಪಾರ್ವತಿಗೆ ಒಂದು ಗರ್ಭಗುಡಿ ಇದೆ ಪಕ್ಕದಲ್ಲೇ, ಆ ಕಡೆ ನೋಡುತ್ತೆ. ಸೊ ಅಲ್ಲಿಂದ ನೋಡಿದ್ರೆ ಗೊತ್ತಾಗತ್ತೆ. ಒಳಗಡೆ ಹೋದರೆ ತಪ್ಪಾಗತ್ತೆ ಕ್ಯಾಮ್ರಾ ಹಿಡ್ಕೊಂಡು, ನಾನು ಹೋಗೋದು ಇಲ್ಲ. ಹೊರಗಡೆಯಿಂದನೇ ತೋರಿಸ್ತೀನಿ. ಮತ್ತೊಂದು ಸಾಕ್ಷಿ ಗಣಪತಿ ಅಂತ ಇದೆ. ಸೊ ಇಲ್ಲೆಲ್ಲ ಬರುತ್ತೆ, ಈ ಕೆತ್ತನೆಯಲ್ಲೆಲ್ಲ ಬರುತ್ತೆ. ಮೋಸ್ಟ್ಲಿ ಅಲ್ಲಿಂದ ಇರಬೇಕು. ಸೊ ಇದೇನೆ ಸಾಕ್ಷಿ ಗಣಪತಿ. ಇಲ್ಲಿಂದ ಮೇಲ್ಗಡೆ ನೋಡಿದ್ರೆ ನಮಗೆ ಗೋಪುರ ಕಾಣುತ್ತೆ. ಸೊ ಇಲ್ಲಿಂದ ಹಿಂಗೆ ನೋಡಿದರೆ, ಮೇಲ್ಗಡೆ ನೋಡಿದರೆ ಗೋಪುರ ಕಾಣಿಸುತ್ತೆ. 2nd ಸೆಂಚುರಿಯಿಂದ ಮೇಲ್ಗಡೆಯಿಂದ ಮಳೆ ನೀರು ಬಿದ್ದು ಅಲ್ಲಲ್ಲಿ ಕಲ್ಲು ಹೊಂಡ ಆಗಿದೆ ನೋಡಿ. ಆಗಿನ ಕಾಲದಲ್ಲಿ ಡ್ರೈನೇಜ್ ಸಿಸ್ಟಮ್ ಹೆಂಗಿತ್ತು. ಸೊ ಮೇಲ್ಗಡೆ ನೀರು ನಿಲ್ಬಾರ್ದು ಅಂತ ನೀರು ಹೋಗೋಕ್ಕೆ ಅಂತಲೂ ಜಾಗ ಬಿಟ್ಟಿದ್ರು. ಕಿತ್ತನೆ ಹೆಂಗಿತ್ತು.
ಇಷ್ಟೊಂದು ಭವ್ಯವಾದ ಸಂಸ್ಕೃತಿ ಇದೆ, ಇಷ್ಟೊಂದು ಚೆನ್ನಾಗಿರೋ ಶಿಲ್ಪಕಲೆಗಳಿವೆ. ಅದು ನಮ್ಮ ಜನ ಏನಕ್ಕೆ ಇದನ್ನ ಉಳಿಸ್ಕೊಳ್ಳೋಕ್ಕೆ ಮನಸ್ಸು ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನ್ನೆಸ್ ಮೇಂಟೈನ್ ಮಾಡಲ್ಲ. ನೀವು ದೇವಸ್ಥಾನದಿಂದ ನೇರವಾಗಿ ಕೆಳಗಡೆ ಬಂದರೆ ಅಶ್ವತ್ಥ ಮರ ಇದೆ. ಅಶ್ವತ್ಥ ಮರದ ಸೈಡಿಂದ ಬಂದರೆ ನಿಮಗೆ ಆ ದಾರಿ ನೇರವಾಗಿ ವರ್ಧಾ ನದಿ ತೀರಕ್ಕೆ ಕರ್ಕೊಂಡು ಬರುತ್ತೆ. ನಮ್ಮ ಜನರಿಗೆ ನದಿ ಆದ್ರೇನು ಏನಾದ್ರೇನು ಕಸ ತೊಟ್ಟಿ ಎಲ್ಲ ಒಂದೇ. ಬನ್ನಿ, ಎಂಜಾಯ್ ಮಾಡಿ, ಬಟ್ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ. ನಮ್ಮೂರೆಲ್ಲ ಬೇರೆ ಊರು ಅಂತ ಅಲಕ್ಷ್ಯ ಮಾಡ್ಕೋಬೇಡಿ. ಸೊ ಫೈನಲಿ ಇದು ನಮ್ಮ ಕರ್ನಾಟಕನೇ, ನಮ್ಮ ರಾಜ್ಯನೇ, ನಾವೇ ಬೆಳೆಸ್ಬೇಕು. ನೋಡಿ, ಇದನ್ನ ನೋಡ್ರೆ ಬೇಜಾರಾಗತ್ತೋ ಇಲ್ಲ ಅಂತ ನೀವೇ ಹೇಳಿ. ತೋರಿಸ್ತೀನಿ ಕಸದ ರಾಶಿನ. ಇಷ್ಟು ಚೆನ್ನಾಗಿರೋ ವ್ಯೂ, ಅದ್ರ ಜೊತೆ ಪ್ಲಾಸ್ಟಿಕ್ಕು, ಪೇಪರು, ಬಾಟಲು, ಸಿಗರೇಟ್ ಬಡ್ಸು, ಕ್ವಾರ್ಟರ್ ಬಾಟಲ್ಸ್. ನಿಜ ಬೇಜಾರಾಗುತ್ತೆ ನಂಗೆ ಈ ಥರ ಎಲ್ಲ ನೋಡಿದ್ರೆ. ಎಷ್ಟು ಶ್ರೀಮಂತಿಕೆ ಇರೋ ದೇವಸ್ಥಾನ ಇದು. ಇದು ಇಲ್ಲಿ ಮ್ಯಾನೇಜ್ಮೆಂಟ್ದು ಅಥವಾ ಗೌರ್ಮೆಂಟ್ದು ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ನೀಡ್ಸ್ ಟು ಬಿ ಟ್ರೀಟೆಡ್. ಇಲ್ಲಿ ಲೋಕಲ್ಸ್ ಆದರೂ ಏನಾದರೂ ಒಂದು ಕ್ರಮ ತಗೊಳ್ಬೇಕು, ಅಥವಾ ದೇವಸ್ಥಾನನ ಯಾರು ಹ್ಯಾಂಡ್ಲ್ ಮಾಡ್ತಾ ಇದ್ದೀರೋ ದಯವಿಟ್ಟು ಇದ್ರ ಬಗ್ಗೆ ಲಕ್ಷ್ಯ ವಹಿಸಿ. ತುಂಬ ಕೆಟ್ಟ ಕಲ್ಪನೆ ಹೋಗುತ್ತೆ ಇದರಿಂದ. ಎಷ್ಟೋ ಜನ ಫಾರಿನರ್ಸ್ ಬರ್ತಾರೆ, ಇದನ್ನ ನೋಡಿಕೊಂಡು ಇಂಡಿಯಾಸ್ ಡರ್ಟಿ ಅಂತ ಹೋಗಿ ಹೊರಗಡೆ ಹೇಳ್ತಾರೆ. ಸ್ವಲ್ಪ ಲಕ್ಷ್ಯ ವಹಿಸಿ, ಇನ್ನೂ ತುಂಬ ಬೆಳೆಯುತ್ತೆ. ಸರಿ ಗೆಳೆಯರೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್. ವಿಡಿಯೋಗಳು ಬರ್ತಾ ಇರ್ತವೆ. ಮಿಸ್ ಸೈನಿಂಗ್ ಆಫ್, ಬಾಯ್.